ಅವ್ರಿಗೆಲ್ಲ ಗಂಜಿ ಹಾಕ್ಕೊಂಡು ಕಾಂಗ್ರೆಸ್ ಪಾರ್ಟಿನ ನಡೆಸೋಕ್ಕೋಸ್ಕರ ಜನರ ತೆರಿಗೆ ಹಣವನ್ನು, ರೈತರ ತೆರಿಗೆ ಹಣವನ್ನು ಅವ್ರಿಗೆಲ್ಲ ಕೊಡ್ತಾ ಇದ್ದಾರೆ. ಇಷ್ಟು ಜನಕ್ಕೆ ಕಾಂಗ್ರೆಸ್ ಅವ್ರಿಗೆ ಉದ್ಯೋಗ ಸಿಗ್ತೀಗ, ಇಷ್ಟು ಜನಕ್ಕೆ ಉದ್ಯೋಗ. ಈಗ ಹೊಸದಾಗಿ ಮತ್ತೆ ಒಂದು ಉದ್ಯೋಗ ಕೊಡೋಕ್ಕೆ ಹೊರಟಿದ್ದಾರೆ. ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರು. ರಾಹುಲ್ ಗಾಂಧಿ ಭಾರತ್ ಜೋಡೋ. ಈ ದೇಶ ನೋಡಿದವರು ಅವರು. ಪಾಕಿಸ್ತಾನ ಮಾಡಿದವರು ಕಾಂಗ್ರೆಸ್ಸು, ಬಾಂಗ್ಲಾದೇಶದವ್ರು ಮಾಡಿದವರು ಕಾಂಗ್ರೆಸ್ಸು. ಕಾಶ್ಮೀರದಲ್ಲಿ ಸಪ್ರೇಟ್ ಸಂವಿಧಾನ, ಸಪ್ರೇಟ್ ಬಾವುಟ ಇರಬೇಕು ಅಂತ ಅವತ್ತಿನ ಪ್ರಧಾನಿ ಇವರು ಯಾರು, ನೆಹರು ಘೋಷಣೆ ಮಾಡಿದ್ರು. ಅಂದರೆ ಭಾರತವನ್ನು 4 ಭಾಗ ಮಾಡಕ್ಕೆ ಹೊರಟಿದ್ದವರು ಇವತ್ತು ಭಾರತ್ ಜೋಡೋ ಹೆಸರಿಟ್ಕೊಂಡು ಕರ್ನಾಟಕದಲ್ಲಿ ಸಮಿತಿ ಮಾಡ್ತಾರಂತೆ, ಭಾರತ್ ಜೋಡೋ. ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉದ್ಯೋಗ. ಅಲ್ಲೊಬ್ಬ ಟ್ರೈನರು, ಅವನಿಗೆ ಸಂಬಳ 24,000 ಸಂಬಳ. ಹೆಂಗೆ ನೇಮಕ ಮಾಡ್ತೀರ ಅವನಿಗೆ? ಕೋಚ್ಗೆ ಹೆಂಗೆ ನೇಮಕ ಮಾಡ್ತೀರಾ? ಏನಾನ ಎಂಪ್ಲಾಯ್ಮೆಂಟ್ ಆಫೀಸ್ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಆಫೀಸಿಂದ ಕಾಯ್ತಾ ಇದ್ದಾರಲ್ಲ ಲಕ್ಷಾಂತರ, ಅದಕ್ಕೆ ನಾನು ಹೇಳ್ತೀರಾ? ಏನು ಹೇಳಲ್ಲ. ನೀವು ಕಾಂಗ್ರೆಸ್ ಅವರು ನೀವೇ ಮಾಡ್ಕೊಂತೀರ ಅದನ್ನು. ಪ್ರತಿ ಒಂದು ಸಮಿತಿಗೂ ಕೂಡ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀರ. ಒಟ್ಟು 1010 ಕೋಟಿ. 1010 ಕೋಟಿ. ನಾನು ಸರ್ಕಾರನ ಕೇಳೋದು, ನಿಮ್ಮ ಆಸ್ಪತ್ರೆಯಲ್ಲಿ PHCಗಳಲ್ಲಿ ಔಷಧಿನೇ ಇಲ್ಲ. PHCಗಳಲ್ಲಿ ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ, ಕಾಂಪೌಂಡ್ರ್ ಇಲ್ಲ. ಇದೇ ದುಡ್ಡನ್ನ 10 ಲಕ್ಷ ಅಲ್ಲಿ ಕೊಟ್ಟಿದ್ರೆ ಅಟ್ಲೀಸ್ಟ್ ಔಷಧಿ ಆದರೂ ಸಿಗ್ತಾಯಿತ್ತು, ಡಾಕ್ಟರ್ ಆದರೂ ಸಿಗ್ತಾಯಿದ್ರು, ನರ್ಸಿಂಗ್ ಸ್ಟಾಫ್ ಆದರೂ ಸಿಗ್ತಾಯಿದ್ರು. ಅಲ್ಲಿ ಖಾಲಿ. ಬಾಣಂತಿಯರು ಕರ್ನಾಟಕದಲ್ಲಿ ಮರಣ ಮೃದಂಗ. ಬಾಣಂತಿಯರಿಗಂತೂ ಕರ್ನಾಟಕ ಸೇಫ್ ಅಲ್ಲ ಅಂತ ಘೋಷಣೆ ಆಗೋಟಿದೆ. ಬಾಣಂತಿಯರಿಗೆ ಸೇಫ್ ಅಲ್ಲ ಕರ್ನಾಟಕ. ಸಾವು, ಔಷಧಿ, ಕಳಪೆ ಔಷಧಿ ಕೊಟ್ಟು ಸಾವುಗಳಾಗ್ತಾ ಇದೆ ಅಂತೇಳಿ ಎಲ್ಲ ಈಗಾಗಲೇ ಸತ್ತಿರೋ ಅಂಥ ಮನೆಯವರು ಕಣ್ಣೀರಿಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಧರಣಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಣ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಇವ್ರಿಗೆ ಕಳೆದ 3 ತಿಂಗಳಿಂದ ಪೆನ್ಷನ್ ಕೊಡಬೇಕಾಗಿತ್ತು ಬಡವರಿಗೆ. 3 ತಿಂಗಳಿಂದ ಪೆನ್ಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಪೆನ್ಷನ್ ಅದನ್ನು ನಂಬ್ಕೊಂಡು ದಿನನಿತ್ಯ ಔಷಧಿ, ಅವ್ರಿಗೂ ಆಹಾರ, ಊಟ 3 ತಿಂಗಳಿಂದ ಕೊಟ್ಟಿಲ್ಲ. ಯೋಗ್ಯತೆ ಇಲ್ಲ. 3 ತಿಂಗಳಿಂದ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಅನಾಥ ಮಕ್ಕಳಿಗೆ 78 ಕೋಟಿ ಕೊಡಬೇಕು. ಅನಾಥ ಮಕ್ಕಳು ಕಳೆದ 8 ತಿಂಗಳಿಂದ ಕೊಟ್ಟಿಲ್ಲ. ಅನಾಥ ಮಕ್ಕಳಿಗೆ ಕಳೆದ 8 ತಿಂಗಳಿಂದ ಅನಾಥ ಮಕ್ಕಳು ಯಾರು ಕೋವಿಡ್ ಸಂದರ್ಭದಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ರು ಅವ್ರಿಗೆ ಸರ್ಕಾರ ಘೋಷಣೆ ಮಾಡ್ತು. ಅವ್ರನ್ನೆಲ್ಲ ಸರ್ಕಾರ ಅವ್ರಿಗೆ ದನ ಕೊಡ್ತದೆ. ಅಂದರೆ ಪ್ರತಿ ತಿಂಗಳು ಅವ್ರಿಗೆ ಹಣ ಕೊಡೋವಂಥ ಭತ್ಯೆ ಇದು ಮಾಡಿದ್ದು. ಅವ್ರಿಗೆ 8 ತಿಂಗಳಿಂದ ಕೊಟ್ಟಿಲ್ಲ. 78 ಕೋಟಿ. ಇಲ್ಲಿ ನಮ್ಮ ಮಾಗಡಿ ರೋಡಲ್ಲಿರೋ ಭಿಕ್ಷುಕ ಕೇಂದ್ರಕ್ಕೆ ಪುನರ್ವಸತಿ, ಭಿಕ್ಷುಕರ ಪುನರ್ವಸತಿ, ಅದಕ್ಕೆ 28 ಕೋಟಿ ಕೊಡಬೇಕು. ಅದು 12 ತಿಂಗಳಿಂದ ಕೊಟ್ಟಿಲ್ಲ. ಇವತ್ತು ಈ ಭಾರತ್ ಜೋಡೋ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಹಣನ ನೀವು ಅದು ಯಾವುದೋ ಯುವಜನ ಸೇವೆ ಇಲಾಖೆ ಕೊಡ್ತಾರಂತೆ. ಯುವಜನ ಸೇವೆ ಇಲಾಖೆ, ಯುವಜನ ಸೇವೆ ಹೇಳ್ಬೇಕಾಯ್ತು. ಒಂದು ಗ್ರಾಮ ಪಂಚಾಯತಿಗೆ ಒಂದು ಆಟದ ಮೈದಾನ ಮಾಡ್ತೀನಿ ಅಂತೇಳಿ ಇದೇ ದುಡ್ಡು ಕೊಟ್ಟಿದ್ರೆ ಆಟದ ಮೈದಾನ ಆಗ್ತಾಯಿತ್ತು. ಯುವ ಇಲಾಖೆ ಕೊಟ್ಟಿದ್ರೆ ಗ್ರಾಮದಲ್ಲಿ ಒಂದು ಗ್ರೌಂಡ್ ಆದರೂ ಆಗ್ತಾಯಿತ್ತು. ನೀವು ಪ್ರತಿ ವರ್ಷ ಅವ್ರಿಗೆ 10 ಲಕ್ಷ, 5 ವರ್ಷದಲ್ಲಿ 50 ಲಕ್ಷ, ಒಂದು ಒಳ್ಳೆ ಕ್ರೀಡಾಂಗಣ ಕಟ್ಟಬಹುದಾಗಿತ್ತು. ಅದಕ್ಕೆ ಅಧ್ಯಕ್ಷ, ಅದಕ್ಕೆ 5 ಜನ ಉಪಾಧ್ಯಕ್ಷರು, ಯಾರೋ ಈ ಕಾಂಗ್ರೆಸ್ ಅವರು ಈ ಗ್ಯಾರಂಟಿ ಸಮಿತಿಗೆ ನೇಮಕ ಮಾಡೋದ್ರಲ್ಲ, ಇದೇ ಜನ ಅಲ್ಲಿ ನೇಮಕ.
ಅಂದರೆ ಗ್ಯಾರಂಟಿಯಲ್ಲಿ ಲೂಟಿ ಆಯಿತು, ಈಗ ಇದರಲ್ಲಿ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಈಗಾಗಲೇ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳಿದೆ. ಈಗಾಗಲೇ ಕ್ರೀಡಾ ಇಲಾಖೆ ಎಲ್ಲ ತಾಲೂಕಲ್ಲೂ ಸಮಿತಿಗಳಿದೆ. ಎಲ್ಲ ತಾಲೂಕುಗಳಲ್ಲೂ ಕ್ರೀಡೆ ಸಂಬಂಧಪಟ್ಟಂಥ ಇಲಾಖೆನೇ ಇದೆ, ಸ್ಪೋರ್ಟ್ಸ್ ಸಂಬಂಧಪಟ್ಟಂಥ ಇಲಾಖೆನೇ ಇದೆ. ಈಗ ಹೊಸದಾಗಿ ಮತ್ತೊಂದು ಇಲಾಖೆ, ಅದಕ್ಕೆ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ, ಜಿಲ್ಲಾ ಮಟ್ಟದಲ್ಲಿ DC, ತಾಲೂಕು ಮಟ್ಟದಲ್ಲಿ ಅದಕ್ಕೊಂದು ಕಮಿಟಿ, ಅದಕ್ಕೆ TA, DA, PA ಎಲ್ಲ ಅವ್ರಿಗೆ ಕಾಫಿ, ತಿಂಡಿ, ಊಟ, ಟ್ರಾವೆಲಿಂಗ್ ಅಲೋಯನ್ಸ್ ಎಲ್ಲ ಅವ್ರಿಗೆ ಮತ್ತೆ ಸಿಗ್ತೈತಿ. ಅಂದರೆ ಈಗಾಗಲೇ ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇನ್ನು 1.5 ವರ್ಷದಲ್ಲಿ ಎಲೆಕ್ಷನ್ ಬರ್ತೈತೆ. ಎಲೆಕ್ಷನ್ಗೋಸ್ಕರ ಈಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈ ಥರ ಗಂಜಿ ಕೇಂದ್ರ ತೆರೆದು ಅವ್ರಿಗೆಲ್ಲ ಹಣ ಕೊಡೋದು, ಸರ್ಕಾರದ ಹಣ ಕೊಟ್ಟು ಕಾಂಗ್ರೆಸ್ ಕಾರ್ಯಕರ್ತರನ್ನ ಖುಷಿ ಪಡಿಸೋದು. ಅದಕ್ಕೆ ಇದೊಂಥರ ಭ್ರಷ್ಟಾಚಾರ, ಸಾಂಸ್ಕೃತಿಕ ಭ್ರಷ್ಟಾಚಾರ ಅಂತಾರಲ್ಲ, ಈ ಲಂಚ ತಗೊಳೋದಲ್ಲ, ಇದು ಸರ್ಕಾರ ದುಡ್ಡೇ ಕೊಟ್ಬಿಡೋದು. ಇದು ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು ಭಾರತ್ ಜೋಡೋ, ಕಾಂಗ್ರೆಸ್ ಪಾರ್ಟಿ ಮಾಡಿದ್ದು, ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿದ್ದು, ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಭಾರತ್ ಜೋಡೋ ಮಾಡಿದ್ದು. ಅವತ್ತು ಜ್ಞಾನ ಇರಲಿಲ್ವಾ ನಿಮಗೆ? ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಪಬ್ಲಿಕ್ತು ಅಂತ ಮಾಡಬೇಕಾಯ್ತು ಭಾರತ್ ಜೋಡೋ, ಅವಾಗ ಮಾಡಲಿಲ್ಲ. ಈಗ ಅದೇ ಹೆಸರು ಕಾಂಗ್ರೆಸ್ ಜೋಡೋ, ಕಾಂಗ್ರೆಸ್ಸಿನ ಲೋಗೋ ಇಟ್ಕೊಂಡು ಹಿಂಬಾಗಿಲಿನ ಮುಖಾಂತರ ಕರ್ನಾಟಕದ ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಲೂಟಿ ಮಾಡೋಕ್ಕೆ ಹೊರಟಿರುವಂಥ ಒಂದು ಹುನ್ನಾರ ಇದು.